ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ 777. ಇವತ್ತು ಮಾರ್ನಿಂಗಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ನಮ್ಮ ಮನೆಯವರು ಇಲ್ಲೇ ಹತ್ರದಲ್ಲಿರೋ ಪಾರ್ಕಿಗೆ ವಾಕ್ ಹೋಗಿದ್ವಿ. ಬೆಳಗ್ಗೆನೇ ಎಷ್ಟು ಆ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಹಚ್ಚ ಹಸಿರಲ್ಲಿ ವಾಕ್ ಮಾಡೋದೇ ಒಂದು ಖುಷಿ. ಒಳ್ಳೆ ಎಷ್ಟು ಅದು ಯಾವ ಕಡೆ ನೋಡಿದ್ರೂ ಗಿಡ ಮರಗಳು, ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿತ್ತಂತಂದರೆ ಸ್ವಲ್ಪ ಬೆಳಗ್ಗೆನೇ ಎದ್ದು ನಾವು ಈ ಒಳ್ಳೆ ಗಾಳಿಯಲ್ಲಿ ಫ್ರೆಶ್ ಏರ್ ತೊಗೊಂಡು ಒಂದು ಸ್ವಲ್ಪ ವಾಕ್ ಮಾಡೋದ್ರಿಂದ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೇನು ವಾಕ್ ಮುಗಿಸ್ಕೊಂಡ್ಬಿಟ್ಟು ಮಕ್ಕಳಿಗೆ ಹೋಗಿ ಮನೆಯಲ್ಲಿ ಲಂಚ್ ಪ್ರಿಪೇರ್ ಮಾಡಬೇಕು. ಇವತ್ತು ಜಸ್ಟ್ ಸಿಂಪಲ್ಲಾಗಿ ಒಂದು ರೈಸ್ ಆ್ಯಂಡ್ ಸಾಂಬಾರು ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಕರಿಬೇವು ತಗೊಂಡನೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿದ್ದು ಮಮ್ಮಿ. ಇದಕ್ಕೆ ಖಾರದ ಪುಡಿ ಹಾಕಲ್ಲ, ಆಲ್ಮೋಸ್ಟ್ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಹಾಕಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ ರೈಸಿಗೆ, ಬಿಸಿ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನಿನಗೆ ಇಷ್ಟ ತಾನೇ ಇದು? ಮೈ ಫೇವ್ರೆಟ್ ಸಾಂಬಾರ್. ನಾನು 4th ಇದ್ದಾಗಿಂದ ನನಗೆ ಇದು ಇಷ್ಟ. 4th ಇದ್ದಾಗ ಅಷ್ಟೇ ಲಾಸ್ಟ್ ಮಾಡಿದ್ದಿದ್ದೇನೆ. ನಮ್ಮಮ್ಮ ಬ್ಯಾಂಗಲ್ಲು ಮತ್ತು ಡ್ರೆಸ್ಸಿಂಗ್ ಮ್ಯಾಚ್ ಆಗೈತೆ. ಫ್ರೈ ಆಗ್ತಿದ್ದಾವೆ. ಇವಾಗ ನಮ್ಮಮ್ಮಿ ಕರೆಕ್ಟಾಗಿದ್ದಾರೆ ಫ್ರಿಜ್ಜಲ್ಲಿದೆ. ಇದು ಕೊತ್ತಂಬರಿ ಬಾಕ್ಸ್. ಈ ಥರ ಎಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡು ವಾಕ್ ಹೋಗಿದ್ರಲ್ಲಿ ಹೆಂಗಿತ್ತು ಫ್ರೆಂಡ್ಸ್. ಇವತ್ತು ನಾನು ನಮ್ಮ ಮನೆಯವರು ವಾಕ್ ಹೋಗಿದ್ವಿ ಪಾರ್ಕಿಗೆ. ತುಂಬ ಚೆನ್ನಾಗಿತ್ತು. ಸಿಂಗಲ್ ಹೋಗೋಕ್ಕಿಂತ ಕಪಲ್ಸ್ ಹೋದರೆ ಅದೇನೋ ಒಂಥರ. ನನಗೆ ನಮ್ಮ ಮನೆಯವ್ರ ಜೊತೆ ವಾಕ್ ಹೋಗೋದಂದ್ರೆ ತುಂಬ ಖುಷಿ. ಆಲ್ರೆಡಿ ಟೈಮು ಎಷ್ಟು 8:30 ಆಗ್ತಾ ಬಂತು. ಮಕ್ಕಳಿಗೆ ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನಂದು ಹಳೆ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ನಂದು ಏನೋ ಚೇಂಜಸ್ ಕಾಣ್ತಾ ಇದೆ. ಆ ಚೇಂಜಸ್ ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಹಳೆ ವಿಡಿಯೋದಲ್ಲಿ ನಾನು ನೋಡಿರ್ತೀರಾ. ಮತ್ತು ತುಂಬ ಗ್ಯಾಪ್ ಆಯಿತು ವಿಡಿಯೋ ಮಾಡೋದು. ಸ್ವಲ್ಪ ಬಿಸಿ ಶೆಡ್ಯೂಲಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಲಾಂಗ್ ವಿಡಿಯೋ ಮಾಡ್ದೇ 1 ಮಂತ್ ಆಗ್ತಾ ಬಂತು. ಮತ್ತು 1 ಮಂತಿಂದ 1.5 ಮಂತಿಂದ ನನ್ನದಲ್ಲಿ ಏನು ಹಳೆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನು ಚೇಂಜಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇದು ಓಮ್ ಮೇಡ. ಓಮ್ ಮೇಡ ಸ್ವಲ್ಪ ಹಾಕೋಬೇಕು. ಇದಕ್ಕೆ ಆಲ್ಮೋಸ್ಟ್ ಬೇಳೆ ಸಾಂಬಾರ್ಗೆ ಅಷ್ಟು ಸಿಡಿ ಏನೂ ಇಲ್ವಾ, ಇದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಆ ಥರ ಮಾಡ್ತೀನಿ. ಬಟ್ ಇದು ಡಿಫ್ರೆಂಟ್. ಫಸ್ಟಿಗೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ಬೇಳೆ ಹಾಕೋದು. ಈಗ ಬೇಳೆ ಹಾಕೋದು ಎಲ್ಲ ನೀಟಾಗಿ ಒಂದು 4-5 ಟೈಮ್ಸ್ ವಾಶ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಬೇಳೆಯಲ್ಲಿ ತುಂಬ ಧೂಳು ಇರುತ್ತೆ. ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ ಭಾಳ ಸ್ಪೆಷಲ್ ಮಾಡ್ತಾರೆ. ಕಿಚನಲ್ಲಿ ಬಂದರೆ ನಮ್ಮಮ್ಮ ಹೆಂಗಂತ ತಲೆ ಓಡಿಸಿ ಮಾಡ್ತಾರೆ. ಅದು ನನಗಿಷ್ಟ. ಮತ್ತು ನಮ್ಮಮ್ಮ ಬಿರಿಯಾನಿ ಭಾಳ ಚೆನ್ನಾಗಿ ಮಾಡ್ತಾರೆ. ಈ ಸತಿ ಸಂಡೇ ಮಾಡ್ತೀರಾ ಅಂತ ಹೇಳಿ. ಬಿರಿಯಾನಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಅದರಲ್ಲೂ ನಾನು ಕೊಡೋದು. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಕ್ಲೋಸ್ ಮಾಡಬೇಕಷ್ಟೇ. ಕ್ಲೋಸ್ ಮಾಡಿ ಮುಚ್ಚಳ ಇದೆ. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಪ್ರೆಷರ್ ಪಾತ್ರ ಮುಗಿತ್ತು. ನೀವು ಸ್ಕೂಲಿಗೆ ಕಳಿಸ್ಬೇಕು, ತಲೆ ಬಾಚಬೇಕು. ಆಮೇಲೆ ಸಾಂಬಾರ್, ರೈಸ್
ತಲೆಗೆ ಬಣ್ಣ ಹಚ್ಕೊಂಡು ಟೇಬಲ್ ಹತ್ತು ಕುಂತ್ಬಿಟ್ಟಾರೆ ನೋಡ್ರಿ ಇವ್ರು ಮೊಬೈಲ್ ನೋಡ್ಕೊಂತ. ಸ್ವಲ್ಪ ಸೈಡ್ ಆಗರಿಕ. ದೇವ್ರಿಗೆ ದೀಪ ಹಚ್ತಾ ಇದ್ದಾಳೆ ನನ್ನ ದೊಡ್ಡ ಮಗಳು. ಇಲ್ಲಿ ನಮ್ಮ ತಾನು ಏನು ಹೇಳ್ತಿದ್ದಾಳೆ ಅಂತಂದರೆ ಅವ್ರ ಅಕ್ಕನ ಕೂದಲು ಈ ಥರ ಗುಬ್ಬಜ್ಜಿ ಗೂಡು ಥರ ಇರುತ್ತೆ, ಮರ ಥರ ಇರುತ್ತೆ ಅಂತೇಳಿ ಅವಳಿಗೆ ಕಾಮೆಂಟ್ ಮಾಡ್ತಾ ಇದ್ದಾಳೆ. ಅದು ಕ್ಲೀನಾಗಿ ವಾಯ್ಸ್ ಕೇಳಿಸಿಲ್ಲ, ಅದಕ್ಕೆ ಅದ್ರದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಿನ್ನ ಕೂದಲು ಹೆಂಗಿರುತ್ತಮ್ಮ ಅಂತ ನಾನು ಅಂದೆ. ನಗ್ತಾ ಇದ್ದಾಳೆ. ಅದಕ್ಕೆ ಇವ್ರ ಏರ್ಸು ತುಂಬ ದಪ್ಪ, ಅದಕ್ಕೋಸ್ಕರ ಮಿಷಿನಿಂದ ನಾನು ಸ್ವಲ್ಪ ಈ ಥರ ಕೂದಲನ್ನ ಆರಿಸ್ಬಿಡ್ತೀನಿ. ಹೆಂಗಾಗೈತೆ ತಾನು? ಹೆಂಗೈತೆ? ರೈಸ್ ಸಾಂಬಾರು. ಡೈಲಿ ತಿಂಡಿ ತಿಂದು ತಿಂದು ಸಾಕಾಗಿರುತ್ತೆ. ವೀಕ್ಲಿ ಒನ್ ಟೈಮ್ ಮಾರ್ನಿಂಗೆ ಸ್ವಲ್ಪ ಈ ಥರ ಅಲ್ಲ ರೈಸು ಈ ಥರ ಬೇಳೆ ದಾಲ್ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಳು ನೋಡ್ರಿ, ಇವಳು ಇನ್ನು ಮುಖಕ್ಕೆ ಏನು ಹಚ್ಕೊಂಡಿಲ್ಲ, ಬರೋ ಫಸ್ಟ್ ತಿಂತಿದ್ದಾಳೆ, ಕುಡಿತಿದ್ದಾಳೆ, ಹಾಲು ಕುಡಿತಿದ್ದಾಳೆ. ಈಗ ಡೈನೋ ಶೇಕ್. ನಮ್ಮ ಮಾರಿಕ ನೋಡ್ರಿ ಚೆನ್ನಾಗಿ ರೆಡಿಯಾಗಿದ್ದಾಳೆ. ನಂದೇ ದೃಷ್ಟಿ ಆಗುತ್ತೆ. ಇವಳು ಇನ್ನು ಮುಖಕ್ಕೆ ಕ್ರೀಮ್ ಹಚ್ಕೊಂಡಿಲ್ಲ, ಏನು ಹಚ್ಕೊಂಡಿಲ್ಲ. ಆಲ್ರೆಡಿ ಟೈಮ್. ಬಾಯ್ ಬಾಯ್, ಹುಷಾರಾಗಿ ಹೋಗಿ ಬರ್ರಿ. ರೋಡ್ ಸೈಡಿಗೆ ಹೋಗಿ, ರೋಡ್ ಸೈಡಿಗೆ ಬರ್ರಿ. ಅವ್ರಿಗೆ ಬ್ಯಾಗ್ ಹೊತ್ಕೊಂಡು ಹೋಗೋದೇ ಕಷ್ಟ, ತುಂಬ ಬ್ಯಾಗ್ ವಜಾ ಇರುತ್ತೆ. ಮಕ್ಕಳು ಹೋದ್ರು. ಈಗ ಸ್ನಾನಕ್ಕೆ ನೀರಿಟ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಬೇಕು. ನೆಕ್ಸ್ಟ್ ಏನು, ಸ್ನಾನ ಆಗಿ ಫ್ರೆಶ್ ಅಪ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಲೈಟಾಗಿ ತಿಂಡಿ ತಿಂದು ಬಂದಿದ್ದೀನಿ. ಮತ್ತು ಈಗ ಆಲ್ರೆಡಿ 1 ಗಂಟೆ ಆಗ್ತಾ ಬಂತು. ರೈಸ್ ಇದೆ, ರೈಸ್ ಜೊತೆ ಸಾಂಬಾರಿದೆ. ಅದಕ್ಕೆ ಅದ್ರ ಜೊತೆ ಕುಚ್ಚಿರೋ ಮೊಟ್ಟೆ ಮಾಡಿ ಮೊಟ್ಟೆ ಕುಚ್ಚಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗುತ್ತೆ. ಮತ್ತು ನಾನು ಡಯಟಲ್ಲಿದ್ದೀನಿ. ಆಲ್ಮೋಸ್ಟ್ ರೈಸ್ ಊಟ ಮಾಡಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ಮಧ್ಯಾಹ್ನ ಲಂಚಿಗೆ ಬೇರೆ ಮಾಡ್ಕೊಬೇಕು. ಚಳಿ ಆಗ್ತೈತಾ? ನಾಳೆಗೆ ಇಡ್ಲಿಗೆ ನೆನೆ ಹಾಕಿದ್ದೀನಿ. ಇದು ಮಿಕ್ಸಿಗೆ ಹಾಕೋಕ್ಕೆ 1 ಗಂಟೆ ಮುಂಚೆ ಹಾಕಬೇಕು. ಉದ್ದಿನಬೇಳೆ ಆಲ್ರೆಡಿ ಇಡ್ಲಿಗೆ ನೆನೆ ಹಾಕಿದ್ದೀನಿ. ತಿಂಡಿಗೆ ನಾಳೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಲಂಚಿಗೂ ಆಗುತ್ತೆ ಅಂತ. ಆಯ್ತು. ಮತ್ತು ಸಂಜೆ ಆಗ್ತಾ ಬಂತು. ಮತ್ತು ಈವ್ನಿಂಗ್ ನೈಟ್ಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫ್ರೈಡ್ ಪೀಸ್ ಚಿಕನ್ ಬಿರಿಯಾನಿ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಮೊಸರು ಹಾಕಿ ಇದರ ನೀಟಾಗಿ ಕಲಿಸ್ಕೊಳ್ಬೇಕು.
ಥರ ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ಇದಕ್ಕೆ ಚಿಕನ್ ಹಾಕಿ ನೀರು ಹಾಕಿ ಕುದಿಸಾದ್ಮೇಲೆ ಚಿಕನ್ ನೀಟಾಗಿ ಕುದ್ದಾದ್ಮೇಲೆ ಪೀಸ್ನ ಸಪ್ರೇಟ್ ಮಾಡಬೇಕು. ಪೀಸ್ನ ಸಪ್ರೇಟ್ ಮಾಡಿ ಆಮೇಲೆ ರೈಸ್ ಹಾಕಿ ಮತ್ತು ನಾವು ಪೀಸ್ನ ಮತ್ತೆ ಫ್ರೈ ಮಾಡ್ಕೊಬೇಕು. ಈಗ ಚಿಕನ್ ಹಾಕಿ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬಿರಿಯಾನಿಯಲ್ಲೆಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ ಕೆಲವೊಬ್ಬರಿಗೆ ಬಿರಿಯಾನಿಯಲ್ಲಿರೋ ಪೀಸ್ ಇಷ್ಟ ಆಗಲ್ಲ, ಸಪ್ಪೆ ಸಪ್ಪೆ ಬರುತ್ತೆ. ಈ ಥರ ನಾವು ಸ್ವಲ್ಪ ಸಪ್ರೇಟಾಗಿ ಬಿರಿಯಾನಿನ ಈಗ ಚಿಕನೆಲ್ಲ ಇದರಲ್ಲಿ ಕುದ್ದಿರುತ್ತಲ್ಲ, ಅದು ರಸದಲ್ಲೆಲ್ಲ ಕುದ್ದಿರುತ್ತೆ ನೀಟಾಗಿ. ಆ ರಸ ಎಲ್ಲ ಕುದ್ದಿರೋದ್ರಲ್ಲಿ ನಾವು ರೈಸ್ ಹಾಕಿ ಅಷ್ಟು ಪೀಸ್ನ ಸಪ್ರೇಟಾಗಿ ಮಾಡಿರ್ತೀವ. ಸಪ್ರೇಟಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ರೈಸ್ ಟೇಸ್ಟ್ ಬರುತ್ತೆ. ಮತ್ತು ಸಪ್ರೇಟಾಗಿ ಕುದ್ದಿರೋ ಚಿಕನ್ನ ನಾವು ಸಪ್ರೇಟಾಗಿ ಬಾಣಲೆಲಿ ಹಾಕಿ ಸ್ವಲ್ಪ ಡ್ರೈ ಥರ ಮಾಡಿಕೊಂಡ್ರೆ ಚಿಕನ್ ರೈಸ್ ವಿತ್ ಡ್ರೈ ಎರಡೂ ಚೆನ್ನಾಗಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾರ್ಯಾರಿಗಿಷ್ಟ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಕಮೆಂಟ್ ಮಾಡಿ. ಈಗ ತಾನೇ ಸ್ಕೂಲಿಂದ ಬಂದರು, ಅಷ್ಟೊತ್ತಿಗೆ ಅಡುಗೆ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಅದರಲ್ಲಿ ಚಿಕನ್ ಕುದಿಯೋಕೆ ಹಾಕಿದ್ವಲ್ಲ ಅವಾಗಲೇ, ಅದರಿಂದ ಸಪ್ರೇಟ್ ಮಾಡಿ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿದ್ದೀನಿ. ಇದರಲ್ಲಿ ರೈಸ್ ಹಾಕಿ ಅನ್ನ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಇದೇ ಚಿಕನ್ ಪೀಸ್ ಬಿರಿಯಾನಿ. ಒಂದ್ಸತಿ ಮಾಡಿದ್ದೆ, ಅದನ್ನು ತಿಂದರೆ ನೆನಪಿಲ್ಲ. ನೋಡ್ರಿ, ಇಬ್ಬರು ಸೇಮ್ ಟೀ ಶರ್ಟ್ ಹಾಕೊಂಡಿದ್ದಾರೆ. ಕಲರ್ ಚೇಂಜು, ಇದು ಅವ್ರ ಪಪ್ಪಂದು. ಇವಿಬ್ರು ಸೇಮ್, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ನಂದು ಸಿಂಬಲ್ ಐತೆ, ನಂದು ಇದು ಡಾರ್ಕ್ ಇದೆ, ಇದು ಲೈಟ್ ಇದೆ. ಮಕ್ಕಳ ಸಿಂಬಲ್ ಐತೆ ಇದು. ಆಲ್ಮೋಸ್ಟ್ ಬೇಗ ಒಂದು 6 ಗಂಟೆ ಒಳಗೆ ಊಟ ಮಾಡಿದ್ರೆ ನಾವು ನೈಟ್ ಊಟ ಮಾಡಲ್ಲ, ಬೇಗ ಡೈಜೆಷನ್ ಆಗಲಿ ಅಂತ ಹೇಳ್ಬಿಟ್ಟು ಬೇಗ ನಾನು ಯಾವಾಗಲೂ ಅಷ್ಟೇ ಮಕ್ಕಳಿಗೂ ಅಷ್ಟೇ 6 ಗಂಟೆ ಒಳಗೆ ಊಟ ಮಾಡೋಕ್ಕೆ ಹೇಳ್ತೀನಿ. ನಾವಾದರೂ ಅಷ್ಟೇ 6 ಗಂಟೆಗೆ ನಮ್ಮದು ಊಟ ಮುಗಿಯುತ್ತೆ. ಮತ್ತು ನಾವೊಂದು 7 o'clock 6 ಒಂದು 6:30 ಹಂಗೆ ಇವಾಗಲೇ ತಿನ್ನಕತ್ತಿದೆ. ನಾನು ಹೇಳ್ತಾ ಇದ್ದೀನಿ, ಆಗಲೇ ತಗೊಂತಾರೆ. ಅವ್ರಿಗಾಗಲೇ ಟೆಂಟಿಂಗ್ ಆಗ್ಬಿಟ್ಟೈತೆ. ಅದು ಅಷ್ಟು ಚೆನ್ನಾಗಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಸ್ಟ್ರಕ್ಚರ್. ಕೈ ತೊಳ್ಕೊಬೇಕಾ ನೋಡಿ. ರೆಡಿ ಫ್ರೈಡ್ ಪೀಸ್ ಚಿಕನ್ ಬಿರಿಯಾನಿ. ಚೆನ್ನಾಯ್ತಾ? ನಮ್ಮ ತಟ್ಟೆ ನಾಳೆ ಇಡ್ಲಿಗೆ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇವಾಗ ಹಾಕಿಟ್ಬಿಟ್ರೆ ಈವ್ನಿಂಗ್ ಆಯಿತು, ವಾಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಊಟ ಮಾಡಿಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಸಂಜೆ ಒಂದು ಅರ್ಧ ಗಂಟೆ ಇಲ್ಲೇ ಮೇಲ್ಗಡೆ RCCಯಿಂದ ವಾಕ್ ಮಾಡ್ತಾ ಇದ್ದೀನಿ. ಊಟ ಮಾಡಿ ಕುಂತ್ಕೊಂಡ್ಬಿಟ್ರೆ ಇಲ್ಲಿ ನೋಡ್ರಿ, ನೈಟು ಇವರು ಓದ್ಕೊಬೇಕಾರೆ ಅವ್ರ ಅಪ್ಪಾಜಿ ಬಂದುಬಿಟ್ಟು ಕತೆ ಹೇಳ್ತಾ ಇದ್ದಾರೆ. ಆ ಕತೆನ ಅವರು ಸನ್ನಿವೇಶ ಮುಖಾಂತರ ಹೇಳ್ತಿರೋದಕ್ಕೆ ಎಷ್ಟು ನಗ್ತಾ ಇದ್ದಾರೆ ಅಂದ್ರೆ ಅವರು ಬಿದ್ದು ನಗಕ್ಕೆ. ಶೋಧನೆ ಮಾಡಿದ್ದಾರೆ ಒಡೆಯ ಅಂತ ನಿಧಾನ ತುದುಲುತ್ತಾ ಕಂಸ ರೇಗಿ, ನಮ್ಮ ಗೂಢಚಾರರು ಶೋಧನೆ ಮಾಡಿದ್ದಾರೆ ಒಡೆಯ. ಇಷ್ಟು ದಿನಾರಿ ಶೋಧನೆ ಮಾಡೋದು, ಬೆಂಕಿ ಕೈ ಇಟ್ಟರೆ ತಕ್ಷಣ ಸುರುತ್ತೆ. ಹಾವು
ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಂತ್ರಿ ಮುಖ ತಿಕ್ಕಿಕೊಳ್ಳುತ್ತಾ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕಂಸ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಹಣಕದ ನಗೆ ನಕ್ಕು. ಹಿಂಗೆ ಕೊನೆ ಹಂತಕ್ಕೆ ಬಂದಿದೆ. ಇದಕ್ಕಿದ್ದಂತೆ ಲೋಕಾಭಿರಾಮಕ್ಕೆ ಬಂದು ಕೊನೆ ಹಂತಕ್ಕೆ ಬಂದನಂತೆ. ಇದಕ್ಕಿದ್ದ ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ, ಇವರೇ ನಾನು ಹೇಳಿದನಲ್ಲ ಆ ಇಬ್ರು. ಮಂತ್ರಿ ಉತ್ಸಾಹಿಯಾಗಿ, ಇವರೇ ಒಡೆಯ ಅವರು? ಇವ ಶೈಲಿಕ, ಇವ ದುರ್ವಿಕ. ದುರ್ವಿಧ, ಶೈಲಿದ ದುರ್ವಿಧ, ಹಲ್ಲು ಗಿಂಜಿತ್ತ. ನಮಸ್ಕಾರ ಅಂದಲ್ಲ. ನೈಟು ಮಲಗೋಕ್ಕಿಂತ ಮುಂಚೆ ಸಿರಮ್ ಹಚ್ತೀನಿ, ಜಸ್ಟ್ 5 ಡ್ರಾಪ್ಸ್. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 9:30 ಆಯಿತು. ಇನ್ನೇನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಪ್ಲೀಸ್ ಎಲ್ಲರೂ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.